ಹೊನಗುಂದ ತಾಲೂಕಿನ ಹುಲಗಿನಾಳ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ ಹಾಗೂ ಯಮನೂರಪ್ಪ ಸಮುದಾಯ ಭವನ ಭೂಮಿ ಪೂಜೆ ಮತ್ತು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆಯನ್ನು ಹೊನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಿಮಗೆ ಏನೇನು ಬೇಕು ಹೇಳಿ, ಯಾವುದಕ್ಕೂ ಕೊರತೆ ಮಾಡಿಲ್ಲ, ಯಾವುದೇ ಅನುದಾನಕ್ಕೆ ಕೊರತೆ ಕೂಡ ಇಲ್ಲ, ಎಷ್ಟು ಬೇಕೋ ಅಷ್ಟು ಅನುದಾನವನ್ನು ತೆಗೆದುಕೋ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಮತ್ತು ಈಗಾಗಲೇ ತಮಗೆ ಗೊತ್ತೈತಿ, ನಿಮ್ಮೂರಿಗೆ ಸ್ಮಶಾನ ಇದ್ದಿಲ್ಲ, ನಿಮ್ಮೂರಿಗೆ ಸ್ಮಶಾನ ಇದ್ದಿದ್ದಿಲ್ಲ. ಸ್ಮಶಾನ ಕೂಡ ಆರ್ಡರ್ ಮಾಡಿಸಿ ನಾನೀಗ ಆದೇಶ ಮಾಡಿಸಿಕೊಡ್ತೀನಿ. ಮಾಡಿಸಿದ್ರು ಇಲ್ಲಪ್ಪನ ಕಲ್ಲು ಹಾಕಿ ನಿಮ್ಗೆ ಸ್ಮಶಾನ ಜಾಗ ಮಾಡಿಸ್ಕೊಟ್ಟಿನಿ. ಯಾಕಂದ್ರೆ ಸ್ಮಶಾನ ಇರಲಿಲ್ಲ. ಜವಾಬ್ದಾರಿ ನಂದು, ನೀವು ಸಹಕಾರ ಕೊಟ್ಟು. ಇನ್ನ ಯಾವ ದೇವಸ್ಥಾನ ಅದಾವ ಹೇಳಿ, ಇನ್ನ ಎಷ್ಟು ದೇವಸ್ಥಾನ ಅದಾವು, ಭವನ ಬೇಕು, ಏನ್ ಬೇಕು ಹೇಳ್ರಿ, ಎಲ್ಲ ಕೊಡ್ತೀವಿ ನಾವು. ರೊಕ್ಕ ನಮ್ಮ ಕಡೆ ಐತಿ. ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬೇಕಾದಷ್ಟು ರೊಕ್ಕ ಅಂತ ಹೇಳ್ಬಿಟ್ರೆ ನಮಗೆ. ಆದ್ರೆ ನೀವು ಕೆಲಸ ಮಾಡ್ಕೊಳ್ಳೋದು ಗಟ್ಟಿ ಆಗಿ ಅಷ್ಟೇ. ಸಿದ್ದರಾಮಯ್ಯವರು ಯಾರು ಚಿಂತೆ ಮಾಡೋದು, ಯಾವ್ದಕ್ಕ ಮಠಕ್ಕೆ ಹಾಕಿದ್ಯಲ್ಲಪ್ಪ, ಮಾಡ್ಲಿಲ್ಲ ಅಲ್ಲಿ ಹಿಂದ ಗಣಮಟೇಶ್ವರ ಚಿಂತೆ ಮಾಡ್ಬೇಡ್ರಿ. ಆದ್ರೆ ನೀವು ಗಟ್ಟಿಯಾಗಿರಿ, ಮೊದಲಕ್ಕೆ ಮಾಡಿದವ್ರು ಬಿಡ್ತೀರಿ, ಮಾಡ್ಲಾರ್ದವ್ರು ಇರ್ತೀರಿ. ಮತ್ತೇನೇನು ಕೆಲಸ ನಾವು ಯಾವ ಸಮುದಾಯದ ಗುಡಿ ನಾವು ಏನಾದ್ರು ಇದ್ರೆ 7,000 ರೂಪಾಯಿ ನಾವು ಸರ್ಕಾರ 450 ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿವಿ. ಒಟ್ಟು 8,000 ರೂಪಾಯಿ ಕ್ವಿಂಟಲ್ ತಗೊಳಕತ್ತೀವಿ ನಾವು ಈಗಾಗಲೇ. ನಿಮ್ಗೆ ಗೊತ್ತಿರಲಿ, ತೊಗರಿ ತಗೊಳಕತ್ತೀವಿ. ಸರ್ಕಾರನ ಸಿದ್ದರಾಮಯ್ಯನವರು ತೊಗರಿ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡ್ಬೇಕಾ? ನಿಮ್ ಗಂಗೂರಿಗೆ ಬರುತ್ತಾ? ಆಯ್ತು, ಒಂದು ತೊಗರಿ ಕೇಂದ್ರ ಚಲೋ ಮಾಡಿಸ್ತೀನಿ ನಾಳೆ. ಆಯ್ತು, ಇಲ್ಲೇ ತೊಗರಿ ಖರೀದಿ ಕೇಂದ್ರ ಇಲ್ಲೇ ಪ್ರಾರಂಭ ಮಾಡಿಸ್ತೀನಿ. ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ, ತಕ್ಷಣ ಈ ತೊಗರಿ ಖರೀದಿ ಕೇಂದ್ರವನ್ನು ಮಾಡಿಸ್ತೀನಿ. ಆಯ್ತಾ? ಮತ್ತೇನ್ರದವನ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.